ಸಾಫ್ಟ್ ಹಿಂದುತ್ವಕ್ಕೆ ಮೊರೆ ಹೋದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಳಸಿದ ತಂತ್ರವನ್ನೇ ಈಗಲೂ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದರ ರಿಸಲ್ಟ್ ಏನಾಯ್ತು ಅಂತ ಕಂಡ್ವಿ ಎಲ್ಲರೂ ಕೂಡ. ಹಿಜಬ್ಬು ಹಲಾಲು ಅಂತ ಹಿಂದೆ ಹೊರಟಿದ್ದ ಬಿಜೆಪಿ ಮಣ್ಮುಕ್ತು, ಕಾಂಗ್ರೆಸ್ ಅಧಿಕಾರವನ್ನು ಹಿಡ್ಕೊಳ್ಳುವಂತಹ ಹಂತಕ್ಕೆ ಬಂತು. ಹಾಗಾಗಿ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸಾಫ್ಟ್ ಹಿಂದುತ್ವವನ್ನೇ ಬಳಸೋಣ, ಎಲ್ಲೂ ಕೂಡ ಯಾವ ಧರ್ಮದ ವಿರುದ್ಧವೂ ಮಾತನಾಡುವಂಥದ್ದು ಅಥವಾ ಯಾವ ಧರ್ಮದ ಕೆಂಗಣ್ಣಿಗೆ ಗುರಿಯಾಗೋದು ಬೇಡ ಅನ್ನೋ ನಿರ್ಧಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿಕೆ ಶಿವಕುಮಾರ್ ಅವರು ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಮುಂದಾದ್ರು. ಪರಮೇಶ್ವರ್ ಅವರಾಗಿರ್ಬೋದು, ಉಳಿದಂತಹ ನಾಯಕರುಗಳಾಗಿರ್ಬೋದು. ಬಟ್ ಡಿಕೆ ಮಾತ್ರ ತುಟಿಕ್ ಪಿಟಿಕ್ ಅಂತಿಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಶ್ರೀನಿವಾಸ್, ಇದು ಹೇಗೆ ಹೇಳ್ಬೋದು ಡಿಕೆ ಶಿವಕುಮಾರ್ ಅವರ ಈ ನಡೆಯನ್ನ? ಸಾಫ್ಟ್ ಹಿಂದುತ್ವ ಬಳಸ್ತಾ ಇದ್ದಾರೆ ಕಳೆದ ಅಸೆಂಬ್ಲಿ ಎಲೆಕ್ಷನ್ ರೀತಿ ಅನ್ಬೋದಾ, ಅಥವಾ ಒಂದ್ ರೀತಿ ಸಿದ್ದರಾಮಯ್ಯ ಹೇಳಿಕೆಯಿಂದ ಡಿಕೆ ಧರ್ಮ ಸಂಕಟಕ್ಕೆ ಸಿಗಾಕೊಂಡಿದ್ದಾರೆ ಅಂತ ಹೇಳ್ಬೋದಾ? ವಿದ್ಯೆ ಎರಡು ವಿಚಾರ ಇದೆ ಇಲ್ಲಿ. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವವನ್ನ ಪ್ಲೇ ಮಾಡಿದ್ರು. ಆ ಬಿಜೆಪಿಯವರಿಗೆ ಕೌಂಟರ್ ಕೊಡುವಂತ ಸಂದರ್ಭದಲ್ಲಿ ನಾವು ಕೂಡ ರಾಮನ ಭಕ್ತರು, ನಾವು ಕೂಡ ಹನುಮನನ್ನ ಪೂಜೆ ಮಾಡ್ತೀವಿ, ಬಿಜೆಪಿಯವರೊಬ್ಬರೇ ಹಿಂದುತ್ವ ಅಲ್ಲ ಅನ್ನುವಂತಹ ವಿಚಾರಗಳನ್ನ ಇಟ್ಕೊಂಡು ಎಲ್ಲಾ ಸಮುದಾಯಗಳನ್ನ ಕಾಂಗ್ರೆಸ್ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ರು. ಹಾಗಾಗಿ ಈ ಒಂದು ಹಿಜಾಬ್ ವಿಷಾದವನ್ನ ತೆಗೆದ್ರೆ ಸಹಜವಾಗಿ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು ಒಂದು. ಎರಡನೇ ನೀವು ಹೇಳಿದಾಗೆ ಸಿದ್ದರಾಮಯ್ಯನವರ ಹೇಳಿಕೆ ಒಂದಿಷ್ಟು ಗೊಂದಲಗಳಾಗುತ್ತೆ. ಮುಂದಿನ ಲೋಕಸಭಾ ಚುನಾವಣೆ ಇದೆ, ರಾಜಕೀಯವಾಗಿ ಕಾಂಗ್ರೆಸ್ಗೆ ಮೈನಸ್ ಆಗ್ಬೋದು. ಸೊ ಈ ಎರಡೂ ಗೊಂದಲದಲ್ಲೇ ಬಹುಶಃ ಡಿಕೆ ಶಿವಕುಮಾರ್ ಅವರು ಕಳೆದ 3 ದಿನಗಳಿಂದ ಯಾವುದೇ ಉತ್ತರವನ್ನ ಕೊಡ್ತಿಲ್ಲ. ಸಿದ್ದರಾಮಯ್ಯನವರು ಹೇಳಿದ ಬಳಿಕ ಅವರ ಅನೇಕ ಸಚಿವ ಸಂಪುಟದ ಸಹೋದ್ಯೋಗಿಗಳು ಸಿದ್ದರಾಮಯ್ಯನವರ ಹೇಳಿಕೆಗೆ ಬೆಂಬಲವಾಗಿ ಹೇಳಿಕೆಗಳನ್ನ ಕೊಟ್ಟರು. ಆದ್ರೆ ಡಿಕೆ ಶಿವಕುಮಾರ್ ಅವರು 3 ದಿನಗಳಿಂದ ಯಾವುದೇ ಹೇಳಿಕೆಗಳನ್ನ ಕೊಡ್ತಿಲ್ಲ. ಒಂದಂತೂ ಸ್ಪಷ್ಟವಾಗಿ ಕಾಣ್ತಿದೆ, ಅವರ ಮುಂದಿರುವಂತಹದ್ದು ಲೋಕಸಭಾ ಚುನಾವಣೆ. ಈಗೇನಾದ್ರೂ ನಾವು ಹಿಜಾಬ್ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಂದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಪೆಟ್ಟಾಗುತ್ತೆ. ವಿಧಾನಸಭೆ ಚುನಾವಣೆಯಲ್ಲಿ ಇದು ಪ್ಲಸ್ ಆಗಿತ್ತು, ಆದ್ರೆ ಲೋಕಸಭೆ ವಿಚಾರಕ್ಕೆ ಬರೋದಾದ್ರೆ ದೊಡ್ಡ ಮಟ್ಟದ ಮತಗಳ ಕ್ರೋಢೀಕರಣ ಆಗಬೇಕು. ಕೇವಲ ಅಲ್ಪಸಂಖ್ಯಾತರನ್ನು ನೆನೆಸಿಕೊಂಡ್ರೆ ಆಗಲ್ಲ, ಎಲ್ಲಾ ಧರ್ಮದವರು ಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಅಂತ ಕಾಣಿಸ್ತಿದೆ. ಹಾಗಾಗಿನೇ ಈ ರೀತಿಯಾದಂತಹ ವಿವಾದಾತ್ಮಕ ವಿಚಾರಗಳಿಂದ ದೂರ ಇರೋ ಮೂಲಕ ನಾನು ಸಾಫ್ಟ್ ಹಿಂದುತ್ವ ಅನ್ನುವಂಥ ವಿಚಾರವನ್ನು ತೋರಿಸಿ ಚುನಾವಣೆ ದೃಷ್ಟಿಯಿಂದ ಬಹುಶಃ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಅವರ ಒಂದು ರಿಯಾಕ್ಷನ್ಗಳಿಂದ ಗೊತ್ತಾಗ್ತಿರುವಂತದ್ದು. ವಿದ್ಯಾ, ವೆಲ್, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಡೀಟೇಲ್ಸ್ಗೆ. ಕಾಂಗ್ರೆಸ್ಗೆ ಎಲೆಕ್ಷನ್ ಟೈಮ್ನಲ್ಲಿ ಯಾವ್ದು ಕೈ ಹಿಡಿತೋ ಬಿಡ್ತೋ ಗೊತ್ತಿಲ್ಲ, ಬಟ್ ಈ ಫ್ರೀ ಗ್ಯಾರಂಟಿಗಳಂತೂ ಅದ್ಭುತವಾಗಿ ಕೈ ಹಿಡಿದು ಜನ ಅವ್ರನ್ನ ಎತ್ತಿ ಮೆರೆಸಿದ್ರು. ಅದೇ ಜೋಶ್ನಲ್ಲಿದ್ದ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೂ ತಯಾರಿ ನಡೆಸ್ಕೊಳ್ತಾ ಇತ್ತು. ಅದರ ನಡುವಲ್ಲಿ ಸಿದ್ದರಾಮಯ್ಯ ಕೊಟ್ಟಂತಹ ಈ ಹಿಜಬ್ ಅನ್ನುವ ಹೇಳಿಕೆ ಒಂದ್ ರೀತಿ ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಧರ್ಮ ಸಂಕಟದಲ್ಲಿ ಸಿಗಾಕೊಳ್ಳುವಂತೆ ಮಾಡ್ತು. ಅದರಲ್ಲೂ ಡಿಕೆ ಶಿವಕುಮಾರ್ ಬಹಳ ಸಾಫ್ಟ್ ಹಿಂದುತ್ವದ ಮುಖಾಂತರ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು. ಎಲ್ಲಾ ರೀತಿಯ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ರು. ಲೋಕಸಭೆಯಲ್ಲಿ 28ರಲ್ಲಿ ಅಟ್ಲೀಸ್ಟ್ 15ರಿಂದ 20 ಹೇಗೆ ನಾವು ಕಬ್ಜಾ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಸಿದ್ದರಾಮಯ್ಯ ಅವರ ಹೇಳಿಕೆ ಕಾಂಗ್ರೆಸ್ಗೆ ದುಬಾರಿಯಾಗಿದೆ. ಹಿಜಾಬ್ ನಿಷೇಧ ವಾಪಸ್ ವರ್ಸಸ್ ಕೇಸರಿ ಶಾಲು ಫೈಟ್ ರಾಜ್ಯದಲ್ಲಿ ಜೋರಾಗಿದೆ.